धम्म धम्म कालो पुग्गल जीवाय संति जावदिये आयासेशु लोगो तत्तो परदो आलोगತ್ತೋ ಲೋಕಾಕಾಶ ಅಲೋಕಾಕಾಶದ ಸ್ವರೂಪ ಹೇಳ್ತಾರೆ. ಎಷ್ಟು ಆಕಾಶ ಪ್ರದೇಶದಲ್ಲಿ ಧರ್ಮ ಅಧರ್ಮ ಕಾಲ ಪುದ್ಗಲ ಜೀವದ್ರವಗಳು ಇದೆಯೋ ಅದಕ್ಕೆ ಲೋಕಾಕಾಶ ಅಂತ. ನಾವಿರೋದೆಲ್ಲ ಲೋಕಾಕಾಶ. ನಾವೆಲ್ಲರೂ ಲೋಕಾಕಾಶದಲ್ಲಿ ನಾವು 6 ದ್ರವಗಳಲ್ಲಿ ಇರ್ತೇವೆ. ಜೀವನು ಕೂಡ ಲೋಕಾಕಾಶದಲ್ಲಿ ಇರ್ತದೆ. ಅಲೋಕಾಕಾಶದಲ್ಲಿ ಜೀವನು ಕೂಡ ಹೋಗೋದಿಲ್ಲ. ಅಲ್ಲಿ ಹೊರಗಡೆ ಯಾರೂ ಹೋಗೋದಿಲ್ಲ. ಅದಕ್ಕೆ ಅಲೋಕಾಕಾಶ ಅಂತ ಹೇಳ್ತಾರೆ. ಜಾವದಿಯೇ ಎಲ್ಲಿವರೆಗೆ, ಆಯಾಸೆ ಆಕಾಶದಲ್ಲಿ, ಧಮ್ಮ ಧಮ್ಮ ಧರ್ಮ ಅಧರ್ಮ, ಕಾಲೋ ಕಾಲ ಇಹ ಮತ್ತು ಪುಗ್ಗಲ ಜೀವ ಪುದ್ಗಲ ಜೀವದ್ರವ್ಯ ಸಂತಿ ಇವೆಯೋ ಸೊ ಅದು ಲೋಗೋ ಅಲೋಕಾಕಾಶ ತತ್ವ ಪರದು ಅದರಿಂದ ಹೊರಗೆ ಆಲೋಗತ್ತೋ ಅಲೋಕಾಕಾಶವೆಂದು ಹೇಳಲಾಗಿದೆ ಅಂತ ತಿಳಿಸ್ತಾರೆ. ಅದಕ್ಕೆ ಲೋಕ ಅಲೋಕ ಲೋಕಾಕಾಶ ಇವೆಲ್ಲವೂ ಕೂಡ ಅನಂತ ಭಾಗದಲ್ಲಿ ಲೋಕಾಕಾಶವೂ ಇದೆ ಅಂತ ತಿಳಿಸ್ತಾರೆ. ಅನಂತ ವ್ಯಾಪಕವು ಆಕಾಶದ ನಟ್ಟ ನಡುವೆ ಅಸಂಖ್ಯಾತ ಪ್ರದೇಶವು ಅನಾದಿ ನಿಧನವು ಕೃತ್ರಿಮ ಅಕೃತ್ರಿಮವು ಇರದಂತೆ ಲೋಕವಾಗಿರ್ತದೆ. ಹೀಗಾಗಿ ಉದಾಹರಣೆಯಲ್ಲಿ ಹೇಳ್ತಾರೆ, ಒಂದು ದೀಪದ ಪ್ರಕಾಶದಲ್ಲಿ ಅನೇಕ ದೀಪದ ಪ್ರಕಾಶಗಳು ಸಮಾಸವಾಗುವಂತೆ ಅಸಂಖ್ಯಾತ ಪ್ರದೇಶವು ಲೋಕಾಕಾಶದಲ್ಲಿ ಅನಂತ ಜೀವಗಳು, ಅನಂತ ಪುದ್ಗಲಗಳು, ಅನಂತ ಪರಮಾಣುಗಳು, ಪರ್ಯಾಯಗಳು, ಧರ್ಮ ಅಧರ್ಮ ದ್ರವ್ಯಗಳು, ಅಸಂಖ್ಯಾತ ಕಾರಣಗಳು ಸಮಾವೇಶವಾಗಿ ಅದರಂತ ತಿಳಿಸ್ತಾರೆ. ಹೀಗಾಗಿ ಅಫ್ಘಾನಿಸ್ತಾನದಿಂದ ಹಿಡ್ಕೊಂಡು ಲೋಕಾಕಾಶದ ಒಟ್ಟು ಪರಮಾಣುಗಳು 343 ಘನರಜು ಇದೆ ಅಂತ ತಿಳಿಸ್ತಾರೆ.